ಅದನ್ನೇ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಇದ್ದೆ ಅಂಕಲ್. ನನ್ಗೆ ಈ ಊರು ಹೊಸ್ತು. ನೀವೇ ಯಾವ್ದಾದ್ರು ಒಳ್ಳೆ ಆಫೀಸ್ ನೋಡ್ಬಿಡಿ. ನೀವು ನನ್ಕಿಂತ ಡಬಲ್ ಸ್ಪೀಡ್ ಅಂತ ಸುರ್ಬಿ ನನ್ನ ಹತ್ರ ಹೇಳಿದಾಳೆ. ಹೇಗಿದ್ರು ನಾಳೆ ಒಳ್ಳೆ ದಿನ ಅಲ್ವಾ, ಪೂಜೆ ಮುಗಿದ ತಕ್ಷಣ ಆಫೀಸ್ ಓಪನಿಂಗು ಮಾಡ್ಬಿಡ್ಬೋದು. ಏನಂತೀಯ ಬಾವ? ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಅಷ್ಟು ಮಾಡದೆ ಹೋದ್ರೆ ಹೇಗೆ? ಖಂಡಿತ ಏರ್ಪಾಡು ಮಾಡ್ತೀನಿ. ಸೊ ನಾಳೆ ಎಲ್ಲ ರೆಡಿಯಾಗಿ ಬಂದ್ಬಿಡಿ ಹಾಗಾದ್ರೆ. ಭಾವ, ನಾನು ಇನ್ನೂ ಪೂಜೆಗೆಲ್ಲ ರೆಡಿ ಮಾಡೋದಿದೆ, ಬರ್ತೀನಿ. ಹಾ ಅಂಕಲ್, ನಾನು ಹೇಳಿದ್ದನ್ನು ಮರಿಬೇಡಿ. ನಡೀರಿ ಹೋಗೋಣ. ಸುರ್ಬಿ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ಆಮೇಲೆ ಪೇಪರ್ಸ್ಗೆಲ್ಲ ಸೈನ್ ಮಾಡಿಸ್ಬೇಕು. ಬಾ ನಡಿ ಬಂಗಾರು. ಅಬ್ಬಬ್ಬಬ್ಬಬ್ಬ ಅಳಿಯಂದ್ರೆ, ನಮ್ಮ ಅಣ್ಣನ ಮಗಳು ಶಿವಾನೇ ಬೆರಗಾಳಿನೇ ಅಲ್ಲ. ಇವೆಲ್ಲವೂ ಇಷ್ಟು ಫಾಸ್ಟ್ ಆಗಿ ಆಗುತ್ತೆ ಅಂತ ನಾನು ಖಂಡಿತ ಅನ್ಕೊಂಡೇ ಇರಲಿಲ್ಲ. ಇವಳನ್ನ ಹೋಲಿಸಿದ್ರೆ ನಾವೇ ನಿಧಾನ ಅಂತ ಅನ್ಸುತ್ತೆ. ಯಾಕೆ ಅಳಿಯಂದ್ರೆ ಹೀಗೆ ಹೇಳ್ತಿದ್ದೀರಿ? ಇನ್ನೇನು ಮಾವ, ಸೂರ್ಯಮಣಿ ವಿಚಾರವಾಗಿ ಊರು ಜನರನ್ನು ಕರೆಸಿ ಚರ್ಚೆ ಮಾಡೋಣ ಅಂತ ಹೇಳಿದ್ದೆ. ಅದರದ್ದೇನಾಯ್ತು? ಅಳಿಯಂದ್ರೆ, ನೀವೇನು ಚಿಂತೆ ಮಾಡಬೇಡಿ. ಅದಕ್ಕೆಲ್ಲ ಈಗಾಗಲೇ ವ್ಯವಸ್ಥೆ ಮಾಡಿದ್ದೀನಿ. ಆ ವಿಷಯ ತಿಳಿಸೋಣ ಅಂತಾನೆ ನಾನು ಇಲ್ಲಿಗೆ ಬಂದೆ. ಅಷ್ಟರಲ್ಲಿ ನಮ್ಮ ಶಿವಾನಿ ಮೀಟಿಂಗ್ ಶುರು ಮಾಡಿಬಿಟ್ಲು. ನನಗೆ ಕೆಲಸ ಹೇಳ್ಬಿಟ್ಟು ಹೊಟ್ಬಿಟ್ಲು. ಆಮೇಲೆ ನೋಡಿ, ಊರಿನ ಹಿರಿಯರಿಗೆಲ್ಲ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಇವತ್ತು ಸಂಜೆ ಊರ ಹೊರಗಡೆ ಇರೋ ಮಂಟಪದ ಹತ್ರ ಎಲ್ರಿಗೂ ಬರೋಕೆ ಹೇಳಿದ್ದೀನಿ. ಹೇಗೋ ನಮಗೊಂದು ನಿಖರವಾದ ಮಾಹಿತಿ ಸಿಕ್ಬಿಟ್ರೆ ಅಷ್ಟೇ ಸಾಕು. ನಾವು ಒಂದು ಮೆಟ್ಲು ಹತ್ತದ ಹಾಗೆ. ಅಳಿಯಂದ್ರೆ, ಖಂಡಿತ ನಮಗೆ ಮಾಹಿತಿ ಸಿಕ್ಕೇ ಸಿಗುತ್ತೆ. ಅದು 300 ವರ್ಷದ ಹಿಂದಿನ ಜಾಡ್ ಹಿಡ್ಕೊಂಡು ಹೋಗೋದು ಅಂದ್ರೆ ಸುಲಭದ ಮಾತಲ್ಲ. ಸಿಕ್ಕೇ ಸಿಗುತ್ತೆ, ಸಮಯ ಹಿಡ್ಸುತ್ತಷ್ಟೆ. ಸಿಕ್ಕೇ ಸಿಗುತ್ತೆ. ಕೆಲಸ ಮಾಡು ಅಂದ್ರೆ ಇಲ್ಲೇನೋ ಮಾಡ್ತಿದ್ಯಾ? ಅಯ್ಯೋ, ರುಕ್ಮಿಣಿ ಅವರೇ ಬಂದ್ರಾ? ನಾನ್ ನಿಮ್ಗೋಸ್ಕರನೇ ಕಾಯ್ತಿದ್ದೆ. ನನಗೋಸ್ಕರನಾ? ಕೃಷ್ಣ, ಇವತ್ತು ಹೊರಗಡೆ ಎಲ್ಲೂ ಹೋಗೋ ಪ್ರೋಗ್ರಾಮ್ ಇಲ್ಲ. ಆಮೇಲೆ ನೀ ಅದಕ್ಕೋಸ್ಕರ ಸುಮ್ನೆ ಎದ್ಬಿಡ್ಬೇಡ, ಆಯ್ತಲ್ಲ? ನೋಡು, ತೋಟದ ಕೆಲ್ಸ ಏನಿದೆ ಅದನ್ನ ನೋಡ್ಕೊ. ಆಮೇಲೆ ನೀ ಕೆಲ್ಸ ಮಾಡ್ತಿಲ್ಲ ಅಂತ ಗೋಪಾಲ ನನ್ ಮೇಲೆ ಎಗರಾಡ್ ಬಿಡ್ತಾನೆ. ರುಕ್ಮಿಣಿ ಅವರೇ, ತಿಂಗಳು ಮೊದಲನೇ ದಿನ ಏನ್ ಸ್ಪೆಷಲ್ ಹೇಳಿ? ನೋಡು, ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡು. ನನಗೆ ಸಿಟಿಗೆ ಹೋಗೋಕಿದೆ, ತುಂಬಾ ಕೆಲಸ ಇದೆ. ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ರುಕ್ಮಿಣಿ ಅವರೇ, ನನಗೆ ಇವತ್ತು ಸಂಬಳ ಆಗಿದೆ, ತಗೊಳ್ಳಿ. ಪರವಾಗಿಲ್ಲ ಕಣೋ, ತಿಂಗಳ ಮೊದಲನೇ ವಾರ ಬರೋ ಹಾಗಿಲ್ಲ. ನೀ ಅತ್ತಾಗ ಬಾಡಿಗೆ ಕಟ್ಬಿಡ್ತೀಯ ನೋಡು. ಶಬಾಷ್. ತಗೋ, ಇದ್ ನಿನ್ ಖರ್ಚಿಗಿಟ್ಕೋ. ಇದ್ಯಾಕ್ರಿ ನನಗ್ ಕೊಡ್ತಿದ್ದೀರಾ? ನಿನ್ ಖರ್ಚಿಗೂ ಬೇಡ್ವಾ? ನೋಡ್ ಕೃಷ್ಣ, ನೀನ್ ದುಡ್ದಿದ್ದೆಲ್ಲ ಹೀಗ್ ಲೆಕ್ಕಕ್ಕೆ ಹೋಗ್ಬಿಟ್ರೆ ನೀನ್ ದುಡ್ದಿದ್ದಕ್ಕೆ ಅರ್ಥನೇ ಇರಲ್ಲ ಕಣೋ. ಪಾಪ, ನಿಂಗೂ ನಿಂದೇ ಆದಂತ ಖರ್ಚುಗಳಿರುತ್ತಲ್ವಾ? ಏನೇ ರುಕ್ಕು, ನೀನ್ ಇವನ ಹತ್ರ ಬಾಡ್ಗೆ ಇಸ್ಕೋತಿದ್ಯಾ? ಓಹೋ, ನೋಡ್ಬಿಟ್ಯಾ? ಅಲ್ಲ ಕಣೆ, ಇವನಿಲ್ಲಿ ಕೆಲಸ ಮಾಡ್ತಿರೋದೇ ದೊಡ್ಡ ವಿಷಯ. ಅಂತದ್ರಲ್ಲಿ ನೀನ್ ಇವನ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ಯಲ್ಲ, ಇದ್ ನ್ಯಾಯನಾ? ಕೃಷ್ಣ, ದುಡ್ಡು ಕೊಟ್ಟಿದ್ದಾಯ್ತಲ್ವಾ? ಇಲ್ಲಿ ನಿಂಗೆ ಇನ್ನೇನ್ ಕೆಲ್ಸ?
ಹೋಗು ನಿನ್ ಕೆಲ್ಸ ನೋಡ್ಕೋ. ಸರಿ ರುಕ್ಮಿಣಿ ಅವರೇ, ನಾನು ಹೋಗ್ತೀನಿ. ದುಡ್ಡು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ರುಕ್ಕು, ಏನೇ ನೀನು ಅಮಾಯಕ ಹುಡುಗ ಸಿಕ್ತ ಅಂತ ಚೆನ್ನಾಗಿ ಆಟಾಡ್ಸ್ತಿದ್ಯಾ ಅಲ್ವಾ? ಸಾಕ್ ಸುಮ್ನಿರೆ. ಯಾರಿಗೆ ಆಗ್ಲಿ ಜೀವನದಲ್ಲಿ ಯಾವ್ದು ಅಷ್ಟು ಸುಲಭವಾಗಿ ಸಿಗ್ಬಾರ್ದು. ಅದಕ್ಕೆ ಅವನಿಗೆ ಸಿಸ್ಟಮ್ಯಾಟಿಕ್ ಆಗಿ ಬದುಕೋದನ್ನ ಹೇಳ್ಕೊಡ್ತಿದ್ದೀನಿ. ಇದು ತುಂಬಾ ಹಳೆ ಮ್ಯಾಟ್ರು. ಈ ವಿಷಯ ಮನೋರೆಲ್ರಿಗೂ ಗೊತ್ತು. ಅದ್ ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಒಂಥರ ಇರೋ ಹಾಗಿದೆ. ಇಲ್ಲಿಗೆ ಟೈಮ್ ಪಾಸ್ ಮಾಡೋಣ ಅಂತ ಬಂದೆ. ಆದ್ರೆ ಯಾಕೋ ಇಲ್ಲಿ ಟೈಮೇ ಹೋಗ್ತಾ ಇಲ್ಲ. ಅಜ್ಜಿ ತಾತ ಬೇರೆ ಊರಿಗೆ ಹೋಗಿದ್ದಾರೆ. ಅಣ್ಣ ಅವನ್ ಕೆಲ್ಸದಲ್ಲೇ ಬಿಸಿ. ಸುರ್ಬಿನೂ ಕೈಗೆ ಸಿಗ್ತಾ ಇಲ್ಲ. ನೀನ್ ನೋಡಿದ್ರೆ ಸಿಟಿಗೆ ಓಡೋಗ್ತಾ ಇರ್ತೀಯ. ನನ್ಗಿಲ್ಲೊಬ್ಳಿಗೆ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ನೀನ್ ಹೀಗಿದ್ರೆ ಖಂಡಿತ ಬೇಜಾರಾಗುತ್ತೆ. ಟೈಮ್ ಪಾಸ್ ಮಾಡೋದಕ್ಕೆ ಅಡ್ಗೆ ಮಾಡು, ಪುಸ್ತಕ ಓದು, ದೇವಸ್ಥಾನಕ್ ಹೋಗು. ಹೀಗೆ ಎಲ್ಲಾದ್ರೂ ಒಂದ್ ಕಡೆ ನಿನ್ನನ್ನ ತೊಡಗಿಸ್ಕೊ. ಇಲ್ಲಾಂದ್ರೆ ಯಾವಾಗ ಬೆಳಕಾಗುತ್ತೋ ಯಾವಾಗ ಕತ್ಲೆ ಆಗುತ್ತೋ ಅಂತ ಜಿಗುಪ್ಸೆ ಬಂದ್ಬಿಡತ್ತೆ. ಹೌದು, ನಮಗ್ ನಾವೇ ಬ್ಯುಸಿ ಆಗ್ಬಿಡ್ಬೇಕು. ರುಕ್ಕು, ನೀನು ಸಿಟಿ ಕಡೆ ಏನಾದ್ರೂ ಹೋಗ್ತಿದ್ಯಾ? ಹೌದು, ಹೋಗ್ತಾ ಇದ್ದೀನಿ. ಹಾಗಾದ್ರೆ ನನ್ಗೊಂದಿಷ್ಟು ಪೇಂಟಿಂಗ್ ಐಟಮ್ಸ್ ತಂದ್ಕೊಡ್ತೀಯಾ? ಅರೆ ಹೌದಲ್ವಾ, ನಿಂಗ್ ಪೇಂಟಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ. ಮರ್ತೇ ಬಿಟ್ಟಿದೆ ನೋಡು. ಹೇಗಿದ್ರು ಸಿಟಿಗೆ ಹೋಗ್ತಾ ಇದ್ದೀನಿ. ನಿಂಗ್ ಪೇಂಟಿಂಗ್ ಮಾಡಕ್ ಏನೇನ್ ಬೇಕೋ ಎಲ್ಲ ತಗೊಂಬರ್ತೀನಿ. ಸರಿನಾ? ಸರಿ ಕಣೆ, ಥ್ಯಾಂಕ್ ಯು. ಸರಿ, ಬರ್ಲಾ? ರುಕ್ಮಿಣಿ ಅವರು ಹೇಳಿದ್ ನಿಜ. ಈ ನೋಟ್ನ ಎಣಿಸುವಾಗ ಒಂದು ಸೌಂಡ್ ಬರುತ್ತಲ್ಲ, ಅದನ್ನ ಕೇಳೋದಕ್ಕೆ ಒಂಥರ ಮಜಾ. ಈಗೀಗ ರುಕ್ಮಿಣಿ ಅವ್ರಿಗೆ ನನ್ನ ಮೇಲೆ ಕರುಣೆ ಬರ್ತಿದೆ. ಇದ್ರ ಅರ್ಥ ಅದೇ. ಕೃಷ್ಣ, ನೀನ್ ತುಂಬಾ ಲಕ್ಕಿ ಕಣೋ. ಈ ಬಾಡ್ಗೆ ಯಾಕೋ ಸ್ವಂತ ಮಾಡ್ಕೊಳ್ಳೋ ಹಾಗಿದೆ. ಸಮಯ ಬರ್ಲಿ, ಅವಳ ಹತ್ರನೇ ವಿಚಾರಿಸ್ತೀನಿ. ಅಲ್ಲ ಭೂಮಿಯವರೇ, ಆಗ್ಲಿಂದ ನೀವು ಕಣ್ಣೀರು ಹಾಕ್ತಾನೆ ಇದ್ದೀರಾ. ನಾನು ಏನಂತ ತಿಳ್ಕೊಳ್ಳಿ? ಈಗ ಏನಾಯ್ತು ಅಂತ ಈ ರೀತಿ ಹೇಳ್ತಾ ಇದ್ದೀರಾ? ಗೋಪಾಲ, ಈ ಮದ್ವೆ ಹೇಗಾದ್ರೂ ಮಾಡಿ ನಿಲ್ಸ್ಬೇಕು ಕಣೋ. ಏನ್ ಹೇಳ್ತಾ ಇದ್ದೀರಾ ಭೂಮಿಯವರೇ? ನಿಶ್ಚಿತಾರ್ಥ ಎಲ್ಲ ಮುಗಿದು ಲಗ್ನ ಪತ್ರಿಕೆನೂ ಪ್ರಿಂಟ್ ಆಗಿದೆ. ಈಗ ಮದುವೆದು ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. ಈಗ ದಿಢೀರ್ ಅಂತ ಬಾಂಬ್ ಆಗ್ತಾ ಇದ್ರಲ್ಲ, ಏನಾಯ್ತು? ಗೋಪಾಲ, ಪ್ರೀತಮ್ ನಾವ್ ಅನ್ಕೊಂಡಿರೋಷ್ಟು ಒಳ್ಳೆ ಹುಡ್ಗ ಅಲ್ಲ. ಅವನ್ ಕೆಲ್ಸನೇ ಬೇರೆ ಇದೆ. ಯಾಕೆ, ಅವನಿಂದ ಏನಾದ್ರು ಸಮಸ್ಯೆ ಆಯ್ತಾ? ಇಲ್ಲ, ಈ ಮದ್ವೆ ಆದ್ರೆ ಖಂಡಿತ ನನಗ್ ಸಮಸ್ಯೆ ಆಗುತ್ತೆ. ಅವನ್ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಿದ್ದಾನೆ ಕಣೋ. ಅವನ್ ನನ್ನ ಮದ್ವೆ ಆಗ್ತಿರೋ ಉದ್ದೇಶನೇ ಬೇರೆ ಇದೆ. ಅವತ್ತು ನಿಶ್ಚಿತಾರ್ಥ ಆದಾಗ ನನ್ಗೊಂದ್ ಫೋನ್ ಬಂತಲ್ಲ. ಹೌದು, ಇವತ್ತು ನಡೀತಾ ಇರೋದು ನಿನ್ನ ಎಂಗೇಜ್ಮೆಂಟ್ ಅಲ್ಲ, ಮುಂದೆ ನಡೆಯೋ ನಿನ್ನ ಮಾರಣ ಹೋಮಕ್ಕೆ ಮುಹೂರ್ತ. ನನಗೆ ದುಬೈಯಲ್ಲಿ ಕೆಲಸ ಸಿಗ್ತಾ ಇದೆ ಅಂತ ಸುಳ್ಳು ಹೇಳ್ತಾನೆ. ಮದುವೆ ಆದಮೇಲೆ ಆ ಹುಡುಗಿಗೂ ಪಾಸ್ಪೋರ್ಟ್ ಮಾಡಿಸಿ ದುಬೈ ಕರ್ಕೊಂಡೋಗಿ ಮಾರಿಬಿಡ್ತಾನೆ.